ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಈ ಸಮಯವು ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದಲ್ಲಿ ಕೂಡ ನೀವು ನನ್ನ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳಲ್ಲಿ ದೇವರೇ, ಅದರಲ್ಲಿ ಸೈತಾನನು ಗಂಡಂದಿರನ್ನು ಹೆಂಡತಿಯ ಮೂಲಕ ವಂಚಿಸುವನಾಗಿದ್ದಾನೆ ಎಂಬ ವಿಷಯವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಹಾಗೂ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯನ್ನು ಕೂಡ ಹೇರಳವಾಗಿ ಶಾಂತಿ ಸಮಾಧಾನದಿಂದ ಕೇಳುವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ವಿಷಯ ಏನಪ್ಪ ಅಂದರೆ, ಸೈತಾನನು ಗಂಡಂದಿರನ್ನು ಹೆಂಡತಿಯ ಮೂಲಕ ವಂಚಿಸುವನಾಗಿದ್ದಾನೆ. ಈ ಸಮಯದಲ್ಲಿ ಗಂಡಂದಿರು ಬಹಳ ಎಚ್ಚರವಾಗಿರಬೇಕು ಎಂಬುದಾಗಿ ಈ ವಿಷಯವನ್ನು ಇವತ್ತು ನಾವು ತಿಳಿದುಕೊಳ್ಳೋರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆದಿಕಾಂಡ 2ನೇ ಅಧ್ಯಾಯ 15ರಿಂದ 17ರವರೆಗೆ ಓದಿಕೊಳ್ಳೋಣ. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಇದರಲ್ಲಿ ಇಟ್ಟನು ಎಂಬುದಾಗಿ. ಮೊಟ್ಟ ಮೊದಲು ದೇವರು ಮಣ್ಣಿನಿಂದ ಆದಾಮನೆಂಬ ಮನುಷ್ಯನನ್ನು ಉಂಟು ಮಾಡಿ ಅವನನ್ನು ಏದೇನ್ ತೋಟವನ್ನು ಕೃಷಿ ಮಾಡುವುದಕ್ಕೂ ಕಾಯುವುದಕ್ಕೆ ಅದರಲ್ಲಿ ಬಿಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಏದೇನ್ ತೋಟ ಅಂದರೆ ಪರಿಶುದ್ಧವಾದ ಭೂಮಿಯಲ್ಲಿ ಈ ಮನುಷ್ಯನನ್ನು ದೇವರು ಇಡ್ತಾ ಇದ್ದಾರೆ. 16ನೇ ವಚನದಲ್ಲಿ, ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಆ ತೋಟದಲ್ಲಿರುವಂಥ ಹಣ್ಣುಗಳನ್ನು ನಿನಗೆ ಊಟವಾಗಿ ನಾನು ಕೊಡ್ತಾ ಇದ್ದೇನೆ ಎಂಬುದಾಗಿ ದೇವರು ಆದಾಮನಿಗೆ, ಅಂದರೆ ಮೊಟ್ಟ ಮೊದಲು ಮಣ್ಣಿನಿಂದಾದಂಥ ಮನುಷ್ಯನಿಗೆ ದೇವರು ಊಟಕ್ಕೂ ಕೂಡ ಮರದ ಹಣ್ಣನ್ನು ಕೊಟ್ಟವರಾಗಿದ್ದಾರೆ. ಹಾಗೆ 17ನೇ ವಚನ ನೋಡುವಾಗ, ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಹಾಗೆ ನೋಡಪ್ಪ, ಎಲ್ಲ ಮರದ ಹಣ್ಣನ್ನು ತಿನ್ನು, ಆ ಒಂದು ಮರದ ಹಣ್ಣನ್ನು ಮಾತ್ರ ನೀನು ತಿನ್ನಬೇಡ, ತಿಂದರೆ ನೀನು ಸತ್ತೇ ಹೋಗ್ತೀಯ ಎಂಬುದಾಗಿ. ಆಗ ಈ ಒಂದು ಮರ ಯಾವುದು, ಅದರ ಹಣ್ಣು ಯಾವುದು? ಒಂದು ಮರವೆಂದರೆ ಪರಲೋಕದಿಂದ ಭೂಲೋಕಕ್ಕೆ ದಬ್ಬಲ್ಪಟ್ಟ ಒಂದು ದೂತನಾಗಿದ್ದಾನೆ, ಅವನೇ ಒಂದು ಮರ. ಹಣ್ಣು ಅಂದರೆ ಅವನ ಮಾತು. ಹಾಗೆ ನೋಡಪ್ಪ, ನೀನು ಅವನ ಮಾತನ್ನು ಮಾತ್ರ ನೀನು ಕೇಳಿದರೆ ಖಂಡಿತವಾಗಿ ನೀನು ಶಾಪಗ್ರಸ್ತನಾಗ್ತೀಯ. ನೀನು ಅದೇ ಶಾಪದಿಂದ ಮುಂದೆ ಸತ್ತು ಕೂಡ ನೀನು ಹೋಗ್ಬೋದು. ಆದ್ದರಿಂದ ಅವನ ಮಾತನ್ನು ಕೂಡ ಕೇಳಬೇಡ ಎಂಬುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ನಮ್ಮ ಜೀವಿತಕ್ಕೆ ಇವತ್ತು ನಮ್ಮನ್ನು ಕೂಡ ದೇವರು ಭೂಲೋಕದಲ್ಲಿ ಸೃಷ್ಟಿ ಮಾಡಿ ಇಟ್ಟು ನಮಗೆ ಎಲ್ಲ ಊಟದ ವ್ಯವಸ್ಥೆಗಳನ್ನು, ಪ್ರತಿಯೊಂದು ವ್ಯವಸ್ಥೆಗಳನ್ನು ಕೂಡ ನಮಗೆ ಕೊಟ್ಟವರಾಗಿದ್ದಾರೆ. ಹಾಗಿರುವಾಗ ನಾವು ದೇವರ ವಾಕ್ಯಗಳನ್ನ ಅರಿತುಕೊಂಡು ಈ ಸೈತಾನನ ಮಾತುಗಳಿಗೆ ನಾವು ಒಳಗಾಗಬಾರದು. ಒಂದು ವೇಳೆ ಸೈತಾನನ ಮಾತಿಗೆ ನಾವು ಒಳಗಾಗುವುದಾದರೆ, ಅಂದರೆ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಪ್ರತಿಯೊಂದು ವಿಷಯಕ್ಕೆ ನಾವು ಒಳಗಾಗುವುದಾದರೆ ಖಂಡಿತವಾಗಿ ನಾವು ಕೂಡ ಭೂಲೋಕದಲ್ಲಿ ಶಾಪಗ್ರಸ್ತ ಉಳ್ಳವರಾಗಿರುತ್ತೇವೆ ಎಂಬುದಾಗಿ ವಾಕ್ಯದ ಪ್ರಕಾರ ನಮಗೆ ತಿಳಿದು ಬರುತ್ತದೆ. ಹಾಗೆ ಮುಂದೆ ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯ ನೋಡುವಾಗ, ಯೆಹೋವ ದೇವರು, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರ್ಯವನ್ನು ಉಂಟು ಮಾಡುವೆನು ಅಂದನು. ಹಾಗೆ ದೇವರು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೊಂದು ಸಹಕಾರಿ ಅಂದರೆ ಒಂದು ಹೆಂಡತಿ ಬೇಕು ಎಂಬುದಾಗಿ ಅವನಿಗೆ ಯೋಚನೆಯನ್ನು ಮಾಡಿದರು ದೇವರು. ಹಾಗೆ ಒಂದು ಹೆಂಡತಿಯನ್ನು ಕೂಡ ಕೊಡ್ತೇನೆ ಎಂಬುದಾಗಿ, ಅವನಿಗೊಂದು ಹೆಂಡತಿಯನ್ನು ಉಂಟು ಮಾಡ್ತೇನೆ ಎಂಬುದಾಗಿ ದೇವರು ಯೋಚನೆಯಲ್ಲಿ ಇಟ್ಟುಕೊಂಡಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಆಗಲಿ ಸ್ತ್ರೀ ಸಂತಾನ ಇಲ್ಲ, ಆದ್ದರಿಂದ ಉಂಟು ಮಾಡುವೆನು ಅಂದನು. ಅದಕ್ಕೆ ನೋಡಿ, ಆದಿಕಾಂಡ 2ನೇ ಅಧ್ಯಾಯ 21-22ನೇ ವಾಕ್ಯನ ನೋಡುವಾಗ, ಈ ಆದಾಮನ ಶರೀರದಿಂದಲೇ ಒಂದು ಎಲುಬಿನಿಂದ ಹುಡುಗಿಯನ್ನು ಮಾಡಿ ಅವನಿಗೆ ಹೆಂಡತಿಯನ್ನಾಗಿ ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅವರು ಅವರಿಗೆ ಒಂದು ಹೆಂಡತಿಯನ್ನು ಕೊಡುವುದರ ಮೂಲಕ ದೇವರು ಅವರನ್ನು ಗಂಡ ಹೆಂಡತಿಯನ್ನಾಗಿ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆದಿಕಾಂಡ 3ನೇ ಅಧ್ಯಾಯ 1ರಿಂದ 7ರವರೆಗೆ ನಾವು ಇದನ್ನು ಗಮನಿಸುವಾಗ, ಇಲ್ಲಿ ಈ ದೇವರು ಇವನೊಂದಿಗೆ ಮಾತನಾಡಿದಾಗ, ಈ ಹೆಂಡತಿಯನ್ನು ಮಾಡಿಕೊಟ್ಟಾಗ, ಈ ಪರಲೋಕದಿಂದ ದಬ್ಬಲ್ಪಟ್ಟ ದೂತನು ಅಂದರೆ ಅವನು ಕೂಡ ಅಲ್ಲೇ ಇದ್ದಾನೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನನ್ನ ಸಹೋದರ ಸಹೋದರಿಯರೇ, ಈ ಸೈತಾನನು
ಅಂದರೆ ಸರ್ಪವು ಅಂದರೆ ವಿಷಕಾರಿ ದುಷ್ಟ ಮನುಷ್ಯನು ದೆವ್ವನೆಂಬುದಾಗಿ ಬಹಳ ಉಪಾಯದಿಂದ ಬಂದು ಹವ್ವಳತ್ರ ಬಂದು ಏನಮ್ಮ ಯಾವ ಮರದ ಹಣ್ಣನ್ನು ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರ ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳುವ ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರೆಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಈ ವಿಷಯವನ್ನು ನೋಡುವಾಗ ದೇವರು ಆದಾಮನಿಗೆ ಹೇಳಿದಂಥ ಮಾತನ್ನು ಆದಾಮನು ಹೆಂಡತಿಗೆ ಹೇಳಿದ್ದಾನೆ. ಆದುದರಿಂದ ಈ ಸೈತಾನನು, ಈ ಸರ್ಪದ ರೂಪದಲ್ಲಿ ಬಂದು ಅಂದರೆ ಅಂಥ ಒಂದು ಉಪಾಯದಲ್ಲಿ ನೈಸಾಗಿ ಬಂದು ವಂಚಿಸುವಾಗ ಏನವ್ವ ಅಂತ ಬಹಳ ನೈಸಾಗಿ ಕರೀತಾನೆ. ಅವನ ಮಾತಿಗೆ ಹವ್ವಳು ಮರಳು ಬಿದ್ದು ಗಂಡನು ದೇವರಿಗೆ ಹೇಳಿದಂಥ ಮಾತನ್ನು ಹೆಂಡತಿಯು ಸೈತಾನನಿಗೆ ತಿಳಿಸ್ತಾ ಇದ್ದಾಳೆ ಇಲ್ಲಿ. ಆದರೆ 3ನೇ ವಚನ ನೋಡುವಾಗ, ಆದಿಕಾಂಡ 3ನೇ ವಚನ ನೋಡುವಾಗ ಸೈತಾನನು ವಂಚಿಸ್ತಾ ಇದ್ದಾನೆ ಹವ್ವಳನ್ನು. ಆದರೆ ತೋಟದ ಮಧ್ಯದಲ್ಲಿರುವ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೊಡಲು ಮುಟ್ಟಲು ಕೊಡೋದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಎಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ದೇವರ ನಮಗೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ಮಾತನ್ನು ಸೈತಾನನ ಹವ್ವಳ ಮೂಲಕ ಸುಳ್ಳನ್ನಾಗಿ ಮಾಡ್ತಾ ಇದ್ದಾನೆ. ದೇವರು ನಿಮ್ಮನ್ನು ವಂಚಿಸುವನಾಗಿದ್ದಾನೆ. ಆ ಮರದ ಹಣ್ಣನ್ನು ತಿಂದರೆ ನೀವು ಕೂಡ ದೇವರಾಗಿ ಆಗ್ತೀರಿ, ಅದನ್ನು ತಿಂದಾಗಲೇ ನೀವು ಎಲ್ಲವನ್ನ ಅರಿತವರಾಗುವಿರಿ ಎಂಬುದಾಗಿ ಹೆಂಡತಿಯನ್ನು ಸೈತಾನ ವಂಚಿಸುವನಾಗಿದ್ದಾನೆ. ಹಾಗೆ 6ನೇ ವಚನಕ್ಕೆ ಹೋಗುವ, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷತಕ್ಕದಾಗಿ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಆ ಸೈತಾನನು ವಂಚಿಸುವಾಗ ಸಂದರ್ಭದಲ್ಲಿ ಹವ್ವಳು ಗಂಡನು ಹೇಳಿದಂಥ ಮಾತನ್ನು ಮರೆತು ಈ ಸೈತಾನನ ಮಾತನ್ನು ನಂಬೋಳಾಗಿದ್ದಾಳೆ. ಸೈತಾನನ ಮಾತಿಗೆ ಬೆಲೆ ಕೊಟ್ಟವಳು, ಸ್ವೀಕಾರ ಮಾಡಿದವಳು ಆಗಿದ್ದಾಳೆ. ಆದ್ದರಿಂದ ಸೈತಾನು ಕೊಟ್ಟಂಥ ಹಣ್ಣನ್ನು ತಿಂದು ತನ್ನ ಗಂಡನಿಗೂ ಕೂಡ ಕೊಟ್ಟಳು. 7ನೇ ವಚನವನ್ನು ಓದುವಾಗ, ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆ ಆಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಇಟ್ಟುಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿವರೆಗೆ ಅವರಲ್ಲಿ ಯಾವುದೇ ಒಂದು ಕೆಟ್ಟತನವು ಕೆಟ್ಟ ಯೋಚನೆಗಳು ಇರಲಿಲ್ಲ. ಅದು ತಿಂದಾಗ ಅವರ ಇಬ್ಬರ ಕೆಟ್ಟತನ ಅಂದರೆ ಬೆತ್ತಲತನ ಅವರಿಗೆ ಅರಿವಾಯಿತು. ಆಗ ಅವರ ಅಂಗಾಂಗಗಳಿಗೆ ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ದೇವರು ನಮಗೆ ಸ್ತೋತ್ರವಾಗಲಿ. ಹೀಗೆ ಇಲ್ಲಿವರೆಗೆ ನಾವು ತಿಳಿದಾಗ ಈ ಸೈತಾನನು ಹೆಂಡತಿಯ ಮೂಲಕ ಗಂಡನನ್ನು ವಂಚಿಸುವನಾಗಿದ್ದಾನೆ. ಇದರಿಂದ ಗಂಡಂದಿರಾದ ನಾವುಗಳು ಬಹಳ ಎಚ್ಚರದಿಂದ ಜೀವಿಸಬೇಕಾಗಿದೆ. ಹಾಗೆ ಇವತ್ತು ನನ್ನ ಕುಟುಂಬದಲ್ಲಿ ಕೂಡ ಇದೇ ನಡೆದು ಹೋಯಿತು. ದೀಕ್ಷಾ ಸ್ಥಾನ ಪಡೆದು ಸ್ವಲ್ಪ ಸಮಯ ಸಭೆಗೆ ಹೋಗ್ತಾ ಬರ್ತಾ ಇದ್ದೆವು, ಚೆನ್ನಾಗಿದ್ದೆವು. ಆಗ ಈ ಸೈತಾನನು ನಮ್ಮ ಬಂಧು ಬಳಗದವರ ಮೂಲಕ, ಇತರರ ಮೂಲಕ, ಹೆಂಡತಿ ಮಕ್ಕಳ ಮೂಲಕ ನನ್ನನ್ನು ವಂಚಿಸುವನಾದ. ಅದುವೇ ಹೆಂಡತಿಯ ಬಾಯಲ್ಲಿ, ಮಗಳ ಬಾಯಲ್ಲಿ ಬಂತು, ನಾವು ಚರ್ಚಿಗೆ ಹೋಗೋದು ಬೇಡ, ಸಭೆಗೆ ಹೋಗೋದು ಬೇಡ, ಅವರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ, ಜಾತಿ ಬಿಟ್ಟು ಹೋಗಿದ್ದಾರೆ, ನಮಗೆ ಬೇಸರವಾಗ್ತದೆ, ಮನೆಯಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳೋಣ, ಯಾವುದೂ ಬೇಡ ಎಂಬುದಾಗಿ ಸೈತಾನನು ವಂಚಿಸಲು ನೋಡಿದ. ಹಾಗೆ ಆವಾಗ ದೇವರು ನನ್ನ ಪರವಾಗಿ ನಿಂತು ಅಲ್ಲಿಂದ ಬಿಡುಗಡೆಯಾಗುವಂಥ ಸಂದರ್ಭ ಬಂತು. ಅದುವೇ ಮತ್ತಾಯ 10ನೇ ಅಧ್ಯಾಯ 34ನೇ ವಚನದಲ್ಲಿ, ನಾನು ಶಾಂತಿ ಸಮಾಧಾನವನ್ನು ತರಲು ಬಂದೆನೆಂದು ಭಾವಿಸಬೇಡಿರಿ, ಸಂವರಿಸಲು ಛೇದಿಸಲು ಖಡ್ಗ ಹಾಕಲು ಬಂದೆನೆಂಬುದಾಗಿ. ಹಾಗೆ ನಮ್ಮ ಕುಟುಂಬದಲ್ಲಿ ದೇವರು ಖಡ್ಗವನ್ನು ಹಾಕಿ ಸತ್ಯವನ್ನು ಬೇರೆ ಅಸತ್ಯವನ್ನು ಬೇರೆ ಬಿಡುಗಡೆ ಮಾಡಿದರು. ಇದನ್ನೇ ಲೂಕ 12ನೇ ಅಧ್ಯಾಯ 51ರಿಂದ 53ರವರೆಗೆ ಓದುವಾಗ, ಇಂದಿನಿಂದ 5ರಲ್ಲಿ 3 ಬೇರೆ 2 ಬೇರೆ ವಿಂಗಡಿಸಿದೆನು ಎಂಬುದಾಗಿ ನಾವು ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿ, ಹಾಗೆ ಇವತ್ತು ಸೈತಾನನು ವಂಚಿಸುವಾಗ ದೇವರು ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅವರನ್ನು ಈ ಒಂದು ಕುಟುಂಬದಿಂದ ಹೀಗೆ ಬೇರ್ಪಡಿಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸೈತಾನನು ನಮ್ಮ ಮನೆಯವರ ಮೂಲಕ ವಂಚಿಸುವಾಗ ದೇವರು ನನ್ನ ಪರವಾಗಿ ನಿಂತರೂ ಸೈತಾನ
ಕುಮಾರನಿಗೆ ಸೋಲನ್ನು ಉಂಟು ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇದು ಎಲ್ಲ ಕುಟುಂಬದವರನ್ನು ಕೂಡ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಕುಟುಂಬದಲ್ಲಿ ಮಾತ್ರ ನಡೆಯುವಂಥ ಘಟನೆಗಳಾಗಿವೆ. ಹಾಗೆ ನೋಡುವಾಗ ಇನ್ನು ನಾಳಿನ ತರಗತಿಯಲ್ಲಿ ನಾವು ನೋಡ್ಕೊಳ್ಬಹುದು, ದೇವರಿಂದ ಆಶೀರ್ವದಿಸಲ್ಪಟ್ಟಂಥ ಕುಟುಂಬಗಳು ಕೂಡ ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ನಾಳೆ ತಿಳಿದುಕೊಳ್ಳೋಣ. ಮುಂದೆ ನಾವು ಆದಿಕಾಂಡ 3ನೇ ಅಧ್ಯಾಯ 17ರಿಂದ 19ರವರೆಗೆ ನಾವು ಓದಿಕೊಳ್ಳೋಣ. ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನಿನ್ನ ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಪಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟು ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೆಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 17ನೇ ವಚನವನ್ನು ನಾವು ಬಹಳ ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾನು ನಿನಗೆ ಹೇಳಿದ ಮಾತನ್ನು ನೀನು ಸೈತಾನನು ನಿನ್ನ ಹೆಂಡತಿಯನ್ನು ವಂಚಿಸುವಾಗ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟ ಕಾರಣ, ನನ್ನ ಮಾತನ್ನು ಮರೆತ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಒಂದು ಶಾಪ ಇವತ್ತುವರೆಗೆ ಭೂಮಿಯಲ್ಲಿ ತುಂಬಿ ಹೋಗಿದೆ. ಆದರೆ ದೇವರು ಅದರಿಂದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರು ಇವತ್ತು ಯಾರನ್ನ ಬೇಕೋ ಅವರನ್ನೇ ರಕ್ಷಿಸುವನಾಗಿದ್ದಾನೆ. ದರ್ಶನ ಕೊಟ್ಟಾಗ, ತಿಳಿಯಪಡಿಸಿದಾಗ, ದೇವರ ಮಾತಿಗೆ ನಾವು ಬೆಲೆ ಕೊಟ್ಟು ಜೀವಿಸುವುದಾದರೆ ಆ ಪಾಪದಿಂದ ಇವತ್ತೂ ನಮಗೆ ಬಿಡುಗಡೆ ಇದೆ. ಇವತ್ತು ನನ್ನನ್ನು ಕೂಡ ರಕ್ಷಿಸಿದ ಹಾಗೆ ಮಾತು ಕೇಳಿ ನಡೆದವರನ್ನು ದೇವರು ರಕ್ಷಿಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ಎಂಬುದಾಗಿ ಆದಾಮನನ್ನು ಸೃಷ್ಟಿ ಮಾಡಿ ಏದೆನ್ ತೋಟದಲ್ಲಿ ಬಿಡುವಾಗ ಭೂಮಿಯನ್ನು ವ್ಯವಸಾಯ ಮಾಡಪ್ಪ, ಕೃಷಿ ಮಾಡು ಅಂತ ಮಾತ್ರ ಹೇಳಿದ್ದು ಹೊರತು ಬೇರೆ ಏನು ಹೇಳಲಿಲ್ಲ. ಹಾಗೆ ಇವತ್ತು ನಾವು ಭೂಮಿಯಲ್ಲಿ ಬಹಳ ಕಷ್ಟ ಸಂಕಟ ಮಧ್ಯದಲ್ಲಿ ದುಡಿದು ನಾವು ತಿನ್ನಬೇಕಾಗಿದೆ. ಕಾರಣ ದೇವರ ಮಾತನ್ನು ಕೇಳದೆ ಹೋದುದರಿಂದ ಇವತ್ತು ನಮಗೆ ಈ ಬರುವಂಥ ಈ ಕಷ್ಟ ಸಂಕಟ ದುಃಖಗಳು. ದೇವರ ಮಾತನ್ನು ಕೇಳಿ ಜೀವಿಸುವುದಾದರೆ ನಾವು ದುಡಿಯಲೇಬೇಕು. ಆದರೆ ನಮಗಿಷ್ಟು ಕಷ್ಟ ಸಂಕಟ ದುಃಖಗಳು ಈ ಭೂಮಿಯ ಮೇಲೆ ಇರುತ್ತಿರಲಿಲ್ಲ. ದೇವರ ಮಾತನ್ನು ಕೇಳದ ಕಾರಣ ಇವತ್ತು ಭೂಲೋಕದಲ್ಲಿರುವಂಥ ನಾವು ಅನೇಕ ಬಾಧೆಗಳನ್ನು ಅನುಭವಿಸಬೇಕಾಗ್ತದೆ. 18ನೇ ವಚನ, ಈ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟು ಹೊಲದ ಬೆಳೆಯನ್ನು ಅನುಭವಿಸುವಿ. ಹಾಗೆ ಇಲ್ಲಿ ಜೀವಿಸುವಾಗ ಬಹಳ ಕಷ್ಟ ಸಂಕಟ ದುಃಖ ಇದೆ ನಿನಗೆ. ನನ್ನ ಮಾತನ್ನು ಕೇಳದ ಕಾರಣ ಸೈತಾನನು ನಿನ್ನ ಹೆಂಡತಿಯ ಮೂಲಕ ನಿನ್ನನ್ನು ವಂಚಿಸುವಾಗ ಹೆಂಡತಿಯ ಮಾತನ್ನು ಕೇಳಿದ್ದರಿಂದ ಈ ಭೂಮಿಗೆ ಶಾಪ ಬಂತೆಂಬುದಾಗಿ ನಾವು ಮೊದಲೇ ತಿಳ್ಕೊಂಡಿದ್ದೇವೆ. ಹಾಗೆ ಬಹಳ ಕಷ್ಟ ಸಂಕಟ ಮುಳ್ಳು ಕಲ್ಲುಗಳು ಇದೆ, ಬಹಳ ವಿರೋಧ ಇದೆ ನಿನ್ನ ಜೀವಮಾನದಲ್ಲಿ. ಹಾಗೆ ನೀನು ಏನು ಮಾಡಬೇಕು, ಅದರಲ್ಲಿ ನೀನೇ ದುಡಿದು ನೀನೇ ತಿನ್ನಪ್ಪ ಎಂಬುದಾಗಿ ದೇವರು ಹೇಳಿದರು. ಹಾಗೆ ಆದಾಮನನ್ನು ಏದೆನ್ ತೋಟದಲ್ಲಿ ಬಿಟ್ಟಾಗ ಅವನಿಗೆ ಊಟಕ್ಕಾಗಿ ಮರದ ಹಣ್ಣನ್ನು ಅಲ್ಲಿ ಕೊಟ್ಟಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಮಾಡಿದ ತಪ್ಪಿನಿಂದ ಅವನಿಗೆ ಶಾಪ ಬಂತು. ಹಾಗೆ ಇವತ್ತು ಅದೇ ಶಾಪದಿಂದ ಈ ಭೂಲೋಕ ನರಳಾಡ್ತಾ ಇರುವಾಗ ಅದರಲ್ಲಿ ಜೀವಿಸುವಂಥ ಮನುಷ್ಯರು ನಾವು, ದೇವರು ನಮಗೆ ದರ್ಶನವನ್ನು ಕೊಟ್ಟಾಗ ದೇವರ ಮಾತಿಗೆ ಬೆಲೆ ಕೊಡದ ಕಾರಣ ನಾವು ಅದಕ್ಕೆ ವಿರುದ್ಧವಾಗಿ ನಡೆದುದರಿಂದ ಇವತ್ತು ನಡೆಯುತ್ತಾ ಇರುವುದರಿಂದ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಭೂಲೋಕದಲ್ಲಿ ನಾವು ಜೀವಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನಾವು ಭೂಲೋಕದಲ್ಲಿ ದುಡಿಯೋದು ಬೇಡೋ ನಮ್ಮ ಜೀವನಕ್ಕೆ ಎಂಬುದಾಗಿ ಒಂದು ಪ್ರಶ್ನೆ ಬರಬಹುದು. ಆದರೆ ನಮಗೆ ದೇವರು ತಿಳಿಯಪಡಿಸಿದಾಗ ದೇವರನ್ನ ಮಾತನ್ನು ಕೇಳಿ ದೇವರಿಗೆ ವಿರುದ್ಧವಾದ ಮಾತುಗಳನ್ನು ಬಿಟ್ಟು ಈ ಭೂಲೋಕದಲ್ಲಿ ನಾವು ಜೀವಿಸುವುದಾದರೆ ಯಾವುದೇ ಕಷ್ಟ ಸಂಕಟ ದುಃಖ ಇಲ್ಲದೆ ನಾವು ದುಡಿದು ತಿನ್ನುವ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಇವತ್ತು ನಾವು ದೇವರ ಮಾತಿಗೆ ವಿರುದ್ಧವಾಗಿ ಹೋಗ್ತಾ ಇರುವುದರಿಂದ ಬಹಳ ಕಷ್ಟ ಸಂಕಟ ದುಃಖ ಸಾಲ ಮೂಲಗಳಿಂದ ಕಣ್ಣೀರುಗಳಿಂದ ನಾವು ಈ ಭೂಲೋಕದಲ್ಲಿ ಜೀವಿಸಲು ಕಾರಣ ದೇವರ ಮಾತಿಗೆ ಬೆಲೆ ಕೊಡದ ಕಾರಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 19ನೇ ವಚನಕ್ಕೆ ಹೋಗುವಾಗ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನ
ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೇ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ನನ್ನ ಮಾತನ್ನು ಕೇಳದ ಕಾರಣ ನಿನಗೆ ಸಾವು ಬಂತು. ನೀನು ಮಣ್ಣಿನಿಂದ ಮಾಡಲ್ಪಟ್ಟವನು, ನೀನು ಪುನಃ ಮಣ್ಣಿಗೆ ಹೋಗಬೇಕು ಅಂತ ಆದಾಮನಿಗೆ ದೇವರು ಇಲ್ಲಿ ಶಾಪ ಕೊಟ್ಟವರಾಗಿದ್ದಾರೆ. ಹಾಗೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯಗಳನ್ನು ನೋಡುವಾಗ, ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನೆಂಬುದಾಗಿ ನಾವು ಓದುತ್ತೇವೆ. ನನ್ನ ಸಹೋದರ ಸಹೋದರಿಯರೇ, ಹಾಗೆ ಆದಾಮನನ್ನು ದೇವರು ಸೃಷ್ಟಿ ಮಾಡಿದಾಗ ಅವನಿಗೆ ಸಾವು ಕೊಡಲಿಲ್ಲ. ಬದುಕುವ ಪ್ರಾಣಿ, ಎಂದೆಂದಿಗೂ ಬದುಕುವ ಪ್ರಾಣಿ ಎಂಬುದಾಗಿ ಒಂದು ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ, ನಾವು ಓದಿದ್ದೇವೆ. ಆದರೆ ಯಾವಾಗ ದೇವರ ಮಾತನ್ನು ಮರೆತು ಸೈತಾನನ ಹೆಂಡತಿಯ ಮಾತಿನ ಮೂಲಕ ಸೈತಾನನ್ನು ವಂಚಿಸುವಾಗ ಹೆಂಡತಿಯ ಮಾತಿಗೆ ಇವನು ಬೆಲೆ ಕೊಟ್ಟು ದೇವರ ಮಾತನ್ನು ಮರೆತವನಾದ್ದರಿಂದ ಅಲ್ಲಿ ಇವನು ಸಾವನ್ನು ಬರಮಾಡಿಕೊಂಡ ಎಂಬುದಾಗಿ ನಾವಿದರಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಹಾಗೆ ಇವತ್ತು ಕೂಡ ಅದೇ ಇವತ್ತು ಪ್ರತಿಯೊಂದು ಮನುಷ್ಯನು ಇವತ್ತು ಆದಾಮನ ಒಂದು ಸಂತಾನ ಆಗಿದ್ದರಿಂದ ಅದೇ ಶಾಪದಿಂದ ಇವತ್ತು ಸತ್ತು ಪ್ರತಿಯೊಬ್ಬರು ಮಣ್ಣಿಗೆ ಹೋಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇವತ್ತು ಕೂಡ ದೇವರ ದರ್ಶನ ಕೊಟ್ಟಾಗ, ತಿಳಿಸಲ್ಪಟ್ಟಾಗ ದೇವರ ಮಾತಿಗೆ ನಾವು ಬೆಲೆ ಕೊಟ್ಟು ಜೀವಿಸುವುದಾದರೆ ಖಂಡಿತವಾಗಿ ಭೂಲೋಕದಲ್ಲಿ ಸಾಯಲೇಬೇಕಾಗ್ತದೆ. ಆದರೆ ಕೊನೆಯ ಸಮಯದಲ್ಲಿ ನಾವು ಮರಣವನ್ನು ಜಯಿಸುವರಾಗಿದ್ದೇವೆ. ರೋಮ 6ನೇ ಅಧ್ಯಾಯ 23ನೇ ವಾಕ್ಯ ನಮಗೆ ಸ್ಪಷ್ಟವಾಗಿ ಇದನ್ನು ನಮಗೆ ಬೋಧಿಸುತ್ತೇವೆ. ಪಾಪದ ಸಂಬಳ ಮರಣ, ದೇವರ ಯೇಸು ಕ್ರಿಸ್ತನ ಉಚಿತಾರ್ಥ ವರವು ನಿತ್ಯ ಜೀವ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗೆ ಇವತ್ತು ಅನೇಕ ಕುಟುಂಬಗಳಲ್ಲಿ ಸೈತಾನು ಹೆಂಡತಿಯ ಮೂಲಕ ದೇವರ ಬಳಿಗಿರುವಂಥ ಗಂಡಂದರನ್ನು ಇವತ್ತು ವಂಚಿಸುವನಾಗಿದ್ದಾನೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಒಂದು ವೇಳೆ ಗಂಡಂದಿರನ್ನು ದೇವರು ಆರಿಸಿಕೊಳ್ಳುವುದಾದರೆ ಅವರ ಕುಟುಂಬದಲ್ಲಿ ಖಡ್ಗ ಬೀಳ್ತದೆ, ಬೇರೆ ಬೇರೆ ವಿಂಗಡಿಸುತ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ದೇವರ ಹಿಂದೆ ಹೋಗುವವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಅಯ್ಯೋ ನನಗೆ ಭೂಮಿ ಇಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ನಾನು ಹೇಗೆ ಜೀವಿಸುವುದು, ನನ್ನ ಯಾರು ಸಾಕ್ತಾರೆ ಎಂಬುದಾಗಿ ನಾವು ತಿರುಗಿ ಪ್ರಾಪಂಚಿಕ ಕಡೆಗೆ ನೋಡುವುದಾದರೆ ಖಂಡಿತವಾಗಿಯೂ ಆದಾಮನನ್ನು ಏದೇನು ತೋಟದಿಂದ ಹೇಗೆ ಹೊರಹಾಕಿದರೋ ಹಾಗೆ ನಾವು ಕೂಡ ದೇವರ ಆಶೀರ್ವಾದದಿಂದ ಹೊರಬರುತ್ತೇವೆ. ನನ್ನ ಸಹೋದರ ಸಹೋದರಿಯರೇ, ಇದನ್ನು ಆಳವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಆದ್ದರಿಂದ ಸೈತಾನ ವಿಚಾರದಲ್ಲಿ ನಾವು ಬಹಳ ಎಚ್ಚರವಿರಬೇಕಾಗ್ತದೆ. ಹೆಂಡತಿ ಮೂಲಕ ಬರ್ತಾನೆ, ಮಕ್ಕಳ ಮೂಲಕ ಬರ್ತಾನೆ, ಇತರ ಸಹೋದರ ಸಹೋದರಿಯರ ಮೂಲಕ ಕೂಡ ಬರ್ತಾನೆ. ಆ ಸಮಯದಲ್ಲಿ ದೇವರ ವಾಕ್ಯಗಳನ್ನು ನಾವು ನೆನೆಸಿಕೊಳ್ಳಬೇಕಾಗಿದೆ, ದೇವರ ಮಾತುಗಳನ್ನು ನೆನೆಸಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಸೈತಾನನು ಹೆಂಡತಿಯ ಮೂಲಕ ಗಂಡಂದಿರನ್ನು ವಂಚಿಸುವನಾಗಿದ್ದಾನೆ. ಅದರ ಫಲ ಏನು ಎಂಬುದಾಗಿ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ಮೂಲಕ ನೀವು ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕೇಳಿದಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರು ಕೂಡ ಸೈತಾನನ ಮಾತುಗಳಿಗೆ ಒಳಗಾಗದೆ ನಿಮ್ಮ ಮಾತನ್ನೇ ಅರಿತು ಮುಂದೆ ನಿತ್ಯ ಜೀವಕ್ಕೆ ಸೇರುವ ಹಾಗೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.